ಭೈರತಿ ಬಸವರಾಜ್ಗೆ ಲುಕ್ಔಟ್ ನೋಟಿಸ್ ಜಾರಿಗೊಳಿಸಲಾಗಿದೆ. ಬೆಕ್ಲು ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಸಿಐಡಿಯಿಂದ ನೋಟಿಸ್ ಜಾರಿಗೊಳಿಸಲಾಗಿದೆ. ನಿರೀಕ್ಷಣಾ ಜಾಮೀನು ವಜಾ ಬೆನ್ನಲ್ಲೇ ನೋಟಿಸ್ ಜಾರಿಗೊಳಿಸಲಾಗಿದೆ. ನಾಪತ್ತೆಯಾಗಿರುವಂತಹ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಬೆಕ್ಲು ಕೊಲೆ ಪ್ರಕರಣದಲ್ಲಿ ಭೈರತಿಗೆ ಈಗ ಸಿಐಡಿ ಬಲೆ ಬೀಸಿದೆ. ಭೈರತಿ ಬಸವರಾಜ್ಗೆ ಲುಕ್ಔಟ್ ನೋಟಿಸ್ ಜಾರಿಗೊಳಿಸಲಾಗಿದೆ. ಬೆಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಎಫ್ಐ ಆರೋಪಿಯಾಗಿದ್ದಾರೆ. ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇಂದು ಜನಪ್ರತಿನಿಧಿಗಳ ನ್ಯಾಯಾಲಯ ಜಾಮೀನು ನಿರಾಕರಣೆಯನ್ನು ಮಾಡಿದೆ. ಇನ್ನು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಇದೇ ಸಂದರ್ಭದಲ್ಲಿ ಭೈರತಿ ಬಸವರಾಜ್ಗೆ ಲುಕ್ಔಟ್ ನೋಟಿಸ್ ಜಾರಿಗೊಳಿಸಲಾಗಿದೆ. ಸಿಐಡಿಯಿಂದ ಈಗ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ನಿರೀಕ್ಷಣಾ ಜಾಮೀನು ವಜಾ ಬೆನ್ನಲ್ಲೇ ಜಾರಿಗೊಳಿಸಲಾಗಿದೆ. ಈಗಾಗಲೇ ಭೈರತಿ ಬಸವರಾಜ್ ಅವರು ನಾಪತ್ತೆ ಆಗಿದ್ದಾರೆ. ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿನೂ ಕೂಡ ಸಿಗ್ತಾ ಇಲ್ಲ. ಅವರ ಮೊಬೈಲ್ ಮಹಾರಾಷ್ಟ್ರದಲ್ಲಿ ಲೊಕೇಶನ್ ಟ್ರೇಸ್ ಆಗಿತ್ತು. ತದನಂತರದಲ್ಲಿ ಅವರು ಕಾಣಿಸಿಕೊಂಡಿಲ್ಲ. ಈಗ ಅವರನ್ನ ಪತ್ತೆ ಹಚ್ಚೋದಕ್ಕೆ ಲುಕ್ಔಟ್ ನೋಟಿಸ್ ಜಾರಿಗೊಳಿಸಲಾಗಿದೆ. ಬೆಂಗಳೂರಿನಲ್ಲಿ ಗುಂಡು ಹಾರಿಸಿ ಪತ್ನಿ ಹತ್ಯೆಗೈದಿರುವಂತಹ ಪತಿ, ಇದು ಬಸವೇಶ್ವರ ನಗರದ ವೆಸ್ಟಿನ್ ಹೋಟೆಲ್ ಬಳಿ ನಡೆದಿರುವಂತಹ ದುಷ್ಕೃತ್ಯ. ಏಕಾಏಕಿ ಗನ್ ತೆಗೆದು ಪತ್ನಿ ಮೇಲೆ ಫೈರಿಂಗ್ ಮಾಡಿದ್ದಾನೆ ಪತಿ. ಗುಂಡು ಹಾರಿಸಿ ಪತ್ನಿಯನ್ನ ಹತ್ಯೆಗೈದಿರುವಂತಹ ಬಾಲಮುರುಗನ್. ಇನ್ನು ಕೋರ್ಟ್ನಲ್ಲಿ ದಂಪತಿಯ ಡಿವೋರ್ಸ್ ಕೇಸ್ ನಡೀತಾ ಇತ್ತು. ಇಂದು ಇಬ್ಬರು ವಿಚಾರಣೆ ಮುಗಿಸಿಕೊಂಡು ಬಂದಿದ್ದು. ಈ ವೇಳೆ ಬಾಲಮುರುಗನ್ ಹಾಗೆಯೇ ಪತ್ನಿ ನಡುವೆ ಜಗಳವಾಗಿದೆ. ಜಗಳ ತಾರಕಕ್ಕೇರಿ ಏಕಾಏಕಿ ಪತಿ ಗುಂಡು ಹಾರಿಸಿದ್ದಾನೆ. ಇವತ್ತು ಸಾಯಂಕಾಲ ಸುಮಾರು 6:30 ಹೊತ್ತಿಗೆ ನಮ್ಮ ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇದೆ. ಆ ಏರಿಯಾದಲ್ಲಿ ಒಂದು ಕೊಲೆ, ಗಂಡ ತನ್ನ ಹೆಂಡತಿನ ಕೊಲೆ ಮಾಡಿರ್ತಕ್ಕಂಥದ್ದು ಒಂದು ಘಟನೆ ನಡೆದಿದೆ. ಇದರಲ್ಲಿ ಗಂಡ ಬಂದ್ಬಿಟ್ಟು ಬಾಲಮುರುಗನ್ ಅಂತ ಹೇಳಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಈ ಹಿಂದೆ ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈಗ ಕಳೆದ ಒಂದು 4 ತಿಂಗಳಿಂದ ಆತ ಕೆಲಸಕ್ಕೆ ರಿಸೈನ್ ಮಾಡಿ ಯಾವುದೇ ಕೆಲಸ ಮಾಡ್ತಾ ಇರೋದಿಲ್ಲ. ಕಳೆದ ಒಂದು 2 ವರ್ಷದಿಂದ ಇಬ್ರಿಗೂ ಮನಸ್ತಾಪ ಸ್ಟಾರ್ಟ್ ಆಗುತ್ತೆ. ಗಂಡ ಮತ್ತು ಹೆಂಡತಿ ಮಧ್ಯ ಇಬ್ಬರೂ ಕೂಡ ಸಪ್ರೇಟ್ ಆಗ್ತಾರೆ. ಸಪ್ರೇಟಾಗಿ ವೈಟ್ ಫೀಲ್ಡಲ್ಲೇ ಗಂಡನೂ ಸಪ್ರೇಟಾಗಿ ವಾಸಿಸ್ತಕ್ಕಂಥದ್ದು ಮತ್ತು ಹೆಂಡತಿನೂ ಕೂಡ ಸಪ್ರೇಟಾಗಿ ವಾಸಿಸ್ತಕ್ಕಂಥ, ಮತ್ತು ಆತನಿಗೆ ಅವನ ಹೆಂಡತಿ ಮೇಲೆ ಯಾವುದೋ ಒಂದು ಅಫೇರ್ ಇಟ್ಕೊಂಡಿರ್ತಾಳೆ ಅಂತ ಹೇಳಿ ಆತನಿಗೆ ಡೌಟ್ ಇರುತ್ತೆ. ಸಾಕಷ್ಟು ಸತಿ ಹೇಳಿರ್ತಾನಂತೆ. ಆತ ನಮಗೆ ಪ್ರಿಲಿಮಿನರಿ ಮಾಹಿತಿಯಿಂದ ಬಂದಿರತಕ್ಕಂಥದ್ದು. ಅಫೇರ್ ಇರೋದ್ರಿಂದ ಇವತ್ತಿನ ದಿವಸ ಅವನು ಒಂದು ಪಿಸ್ತೂಲನ್ನು ತೊಗೊಂಡು ಪಿಸ್ತೂಲಿಂದ ಆಕೆಗೆ ಇವತ್ತು ಒಂದು 4 ರೌಂಡ್ಸ್ ಫೈರಿಂಗ್ ಮಾಡಿದ್ದಾರೆ. ತಲೆಗೆ 1-2 ಮತ್ತು ಕೈಗೆ 1-2. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರದೀಪ್ ಸ್ಥಳದಿಂದ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಬೆಂಗಳೂರಿನಲ್ಲಿ ಪತ್ನಿಯ ಮೇಲೆ ಪತಿಯೇ ಗುಂಡಿಟ್ಟು ಹತ್ಯೆ ಮಾಡಿರುವಂತಹ ಘಟನೆ ರಾಜಾಜಿನಗರ ಇಂಡಸ್ಟ್ರಿಯಲ್ ಟೌನ್ನಲ್ಲಿ ನಡೆದಿರುವಂಥದ್ದು. ಇಂದು ಸಂಜೆ 6:30 ವೇಳೆಗೆ ಒಂದು ಘಟನೆ ನಡೆದಿರುವಂಥದ್ದು. ಸದ್ಯಕ್ಕೆ ನಾನೀಗ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೀನಿ. ಇದೇ ಒಂದು ಜಾಗದಲ್ಲಿ ಸಂಜೆ 6:30 ಸುಮಾರಿಗೆ ಬಾಲಮುರುಗನ್ ಎಂಬ ವ್ಯಕ್ತಿ ತನ್ನ ಪತ್ನಿ ಭುವನೇಶ್ವರಿ, ಅಂದರೆ ಬಾಲಮುರುಗನ್ಗೆ ಸುಮಾರು 40 ವರ್ಷ ಹಾಗೂ ಪತ್ನಿ ಭುವನೇಶ್ವರಿಗೆ 39 ವರ್ಷ, ಇದೇ ಒಂದು ರಸ್ತೆಯಲ್ಲಿ ಪತ್ನಿ ನಡ್ಕೊಂಡು ಬರಬೇಕಾದ್ರೆ ಆಕೆಯ ಮೇಲೆ ತನ್ನ ಬಳಿ ಇದ್ದಂತಹ ಪಿಸ್ತೂಲ್ನಿಂದ 5 ರೌಂಡ್ ಫೈರ್ ಮಾಡಿದ್ದಾನೆ. ಇದರಲ್ಲಿ 2 ಗುಂಡು ಆಕೆಯ ತಲೆಗೆ ಮತ್ತು 2 ಗುಂಡುಗಳು ಆಕೆಯ ಮೈ ಮತ್ತು ಇದರ ಬೇರೆ ಭಾಗಗಳಿಗೆ ಬಿದ್ದಿದೆ. ಇದರಿಂದ ಆಕೆ ಇಲ್ಲಿ ತೀವ್ರ ರಕ್ತಸ್ರಾವದಿಂದ ಕುಸಿದು ಬೀಳ್ತಾಳೆ. ತಕ್ಷಣವೇ ಆಕೆಯನ್ನ ಸಮೀಪದ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆದರೆ ಆಸ್ಪತ್ರೆಗೆ ತಲುಪುವ ಮುನ್ನವೇ ಆಕೆ ಸಾವನ್ನಪ್ಪಿದ್ದಾಳೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಇನ್ನು ಈ ಒಂದು ಇಬ್ಬರು ಸಹ 2011ರಲ್ಲಿ ಮದುವೆ ಆಗಿದ್ರು. ಮೂಲತಃ ತಮಿಳುನಾಡಿನ ಸೇಲಂನವರಾದರೆ ಇಬ್ಬರು ಸಹ 2018ರಲ್ಲಿ ವೈಟ್ ಫೀಲ್ಡ್ಗೆ ಬಂದು ತಮ್ಮ ಕೆಲಸವನ್ನು ಮಾಡ್ಕೊಂಡಿರ್ತಾರೆ. ಅಂದರೆ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಬಾಲಮುರುಗನ್ ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ 4 ತಿಂಗಳ ಹಿಂದೆ ಅಷ್ಟೇ ರಿಸೈನ್ ಮಾಡಿದ್ದ. ಅದೇ ರೀತಿ ಪತ್ನಿ ಭುವನೇಶ್ವರಿ ಬ್ಯಾಂಕ್ ಎಂಪ್ಲಾಯ್ ಆಗಿದ್ರು. ಇವರಿಬ್ಬರು ಮಧ್ಯೆ ಸ್ವಲ್ಪ ಕೆಲವು ವಿಚಾರಗಳಿಗೆ ವೈಮನಸ್ಸಿರುತ್ತೆ. ಹಾಗೆ
ಪತ್ನಿ ಮೇಲೆ ಪತಿ ಬಾಲಮುರುಗನ್ ಒಂದು ಶೀಲದ ಕುರಿತು ಶಂಕೆಯನ್ನು ಕೂಡ ವ್ಯಕ್ತಪಡಿಸಿ ಆಕೆಯ ಜೊತೆ ಜಗಳ ಆಡ್ತಾ ಇರ್ತಾನೆ. ಇದೇ ವಿಚಾರಕ್ಕೆ ಆಕೆ ತನಗೆ ಡೈವರ್ಸ್ ಬೇಕು ಅಂತ ಕೇಳ್ಕೊಂಡಾಗ ಆತ ಡೈವರ್ಸ್ ಕೂಡ ಕೊಡೋದಿಲ್ಲ. ಹೀಗಾಗಿ ಪತ್ನಿ ಭುವನೇಶ್ವರಿ ರಾಜಾಜಿನಗರಕ್ಕೆ ಶಿಫ್ಟ್ ಆಗ್ತಾರೆ. ಆಕೆಯನ್ನು ಹುಡುಕಿಕೊಂಡು ಬಂದಂತಹ ಪತಿ ಬಾಲಮುರುಗನ್ ಈ ಒಂದು ಸಮೀಪದಲ್ಲಿ ಚೋಳರಪಾಳ್ಯದಲ್ಲಿ ವಾಸ ಇರ್ತಾನೆ. ಪ್ರತಿದಿನ ಈ ಒಂದು ಹಾವನೂರು ಸರ್ಕಲ್ ಬಳಿ ಇದ್ದಂತಹ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಭುವನೇಶ್ವರಿ 3 ಕಿಲೋಮೀಟರ್ ದೂರದ ತಮ್ಮ ಮನೆಗೆ ಪ್ರತಿದಿನ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ರೀತಿ ಇಂದು ಸಂಜೆ ನಡ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಈ ರಸ್ತೆಯಲ್ಲಿ ಬರ್ಬೇಕಾದ್ರೆ ಆಕೆಗೋಸ್ಕರ ಕಾದಿದ್ದಂತಹ ಬಾಲಮುರುಗನ್ ಆಕೆ ಈ ಒಂದು ರಸ್ತೆಗೆ ಬರ್ತಿದ್ದಂತೆ ಆಕೆಯ ಮೇಲೆ ಗುಂಡನ್ನ ಹಾರಿಸಿದ್ದಾನೆ. 5 ರೌಂಡ್ ಗುಂಡಲ್ಲಿ 4 ಗುಂಡುಗಳು ಆಕೆಯ ದೇಹಕ್ಕೆ ಬಿದ್ದಿರುವಂತದ್ದು. ಇನ್ನು ದೃಶ್ಯದಲ್ಲಿ ಕೂಡ ಗಮನಿಸಬಹುದು, ಗುಂಡು ಬಿದ್ದಿರುವಂತಹ ಜಾಗಗಳನ್ನ ಪೊಲೀಸರು ಮಾರ್ಕ್ ಮಾಡಿರುವಂತದ್ದು. 4 ಜಾಗದಲ್ಲಿ ಮಾರ್ಕ್ ಮಾಡಿದ್ದಾರೆ. ಅದರಲ್ಲಿ ಒಂದು ಕಡೆ 2 ಗುಂಡು ಬಿದ್ದಿದೆ, ಮತ್ತೊಂದು 3 ಕಡೆ 3 ಗುಂಡುಗಳು ಬಿದ್ದಿರುವಂತದ್ದು. ಇನ್ನು ಸದ್ಯಕ್ಕೆ ಸ್ಥಳಕ್ಕೆ ಮಾಗಡಿ ರೋಡ್ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಾಗೆ ಶೂಟೌಟ್ ಆದ ನಂತರ ಪತಿ ಏನಿದ್ದಾನೆ ಬಾಲಮುರುಗನ್ ಆತ ಮಾಗಡಿ ರೋಡ್ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಆಗಿರುವಂತದ್ದು. ಇನ್ನು ಆತನ ಬಳಿ ಇದ್ದಂತಹ ಪಿಸ್ತೂಲ್ ಲೈಸೆನ್ಸ್ಡ್ ಅಥವಾ ಅಕ್ರಮವಾಗಿ ಬೇರೆ ಎಲ್ಲಿಂದಲೂ ತಂದು ಈ ತರ ಕೆಲಸವನ್ನ ಮಾಡಿದ್ದಾನ ಮತ್ತು ಇನ್ನಿತರ ವಿಚಾರಗಳ ಬಗ್ಗೆ ಮಾಗಡಿ ರೋಡ್ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಕ್ಯಾಮರಾಮನ್ ಮಹಾಂತೇಶ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.